How many three-digit numbers can be formed from the digits 1, 2, 3, 4 and 5? Assuming that first question is repetition of the digits is allowed. And the second question is repetition of the digits is not allowed. Okay. Solution. So how many three-digit numbers can be formed from the digits? Okay. Given digits are given digits are 1, 2, 3, 4 and 5. ನಾವಿಲ್ಲಿ ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀವಿ. ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಇಸ್ ಅಲೌಡ್. ಹೌ ಮೆನಿ ತ್ರೀ ಡಿಜಿಟ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಟೇಕ್ 3 ವೇಕೆಂಟ್ ಬಾಕ್ಸಸ್. ಸೊ ಇದು ಒಂದಿರಲಿ, ನೆಕ್ಸ್ಟ್ ವೇಕೆಂಟ್ ಬಾಕ್ಸ್, ಒನ್ ಮೋರ್ ವೇಕೆಂಟ್ ಬಾಕ್ಸ್. ಯಾಕೆಂದ್ರೆ 3 ಡಿಜಿಟ್ಸ್ ಅಂತ ಹೇಳಿದ್ರು. ಸೊ 3 ಡಿಜಿಟ್ಸ್ ಅಂತಂದ್ರೆ ಒಂದು ಒನ್ಸ್ ಪ್ಲೇಸ್, ಇದು ಇನ್ನೊಂದು ಇದು ಟೆನ್ಸ್ ಪ್ಲೇಸ್, ಇದು ಹಂಡ್ರೆಡ್ಸ್ ಪ್ಲೇಸ್. Okay. Here ones place can be filled in 5 different ways. So ಇಲ್ಲಿರೋದು ನಮ್ಮ ಹತ್ರ 5 ಡಿಜಿಟ್ಸ್ ಇದೆ. ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಅಲೋಡ್ ಅಂತ ಹೇಳಿರೋದ್ರಿಂದ ಈ ಒನ್ಸ್ ಪ್ಲೇಸ್ ಅಲ್ಲಿ ಫಿಲ್ ಮಾಡಿದಂತ ನಂಬರು ಮತ್ತೊಮ್ಮೆ ಟೆನ್ಸ್ ಪ್ಲೇಸ್ ಅಲ್ಲೂ ಕೂಡ ಬರಬಹುದು. ಹಾಗಾಗಿ ಈ ಟೆನ್ಸ್ ಪ್ಲೇಸ್ ಅನ್ನು ಕೂಡ 5 ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. Again repetition of the digits is allowed. Therefore hundreds place can also be filled in 5 different ways. ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ 1 ಇಂದನಾದ್ರೂ ಫಿಲ್ ಮಾಡಿ, 2 ಇಂದನಾದ್ರೂ ಫಿಲ್ ಮಾಡಿ, 3 ಇಂದನಾದ್ರೂ ಫಿಲ್ ಮಾಡಿ, 4 ಇಂದನಾದ್ರೂ ಫಿಲ್ ಮಾಡಿ, 5 ಇಂದನಾದ್ರೂ ಫಿಲ್ ಮಾಡಿ. ಅದೇ ರೀತಿ ಟೆನ್ಸ್ ಪ್ಲೇಸ್ ಅನ್ನು ಕೂಡ ಈ 5 ಡಿಜಿಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ನಂಬರ್ ಇಂದ ಫಿಲ್ ಮಾಡಬಹುದು. ಅದೇ ರೀತಿ ಹಂಡ್ರೆಡ್ಸ್ ಪ್ಲೇಸ್ ಅನ್ನು ಕೂಡ ಈ 5 ಡಿಜಿಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಡಿಜಿಟ್ ಇಂದ ನಾವು ಫಿಲ್ ಮಾಡಬಹುದು. ಸೊ ಒಟ್ನಲ್ಲಿ ಒನ್ಸ್ ಪ್ಲೇಸ್ ಅನ್ನ ಫಿಲ್ ಮಾಡಕ್ಕೆ 5 ಪಾಸಿಬಲ್ ವೇಸ್ ಇದೆ. ಟೆನ್ಸ್ ಪ್ಲೇಸ್ ಅನ್ನ ಫಿಲ್ ಮಾಡೋದಕ್ಕೂ ಜೊತೆಗೆ ಹಂಡ್ರೆಡ್ಸ್ ಪ್ಲೇಸ್ ಅನ್ನು ಫಿಲ್ ಮಾಡೋದಕ್ಕೆ 5 ಡಿಫರೆಂಟ್ ವೇಸ್ ಇದೆ. Therefore by fundamental principle of counting we will get 5 into 5 into 5. So ಅದನ್ನ ಇಲ್ಲಿ ಬರಿಬೇಕು ನಾವು. ones place can be filled in 5 different ways. 5 different ways. Okay. Since repetition of the letters is since letters are like digits, since repetition of digits is allowed, tens and hundreds place places can also be filled in 5 different ways. So ಎರಡು ಪ್ಲೇಸ್ ಅಲ್ಲೂ ಕೂಡ ಮತ್ತೆ 5 ಡಿಫರೆಂಟ್ ವೇಸ್ ಅಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ ಫಿಲ್ ಮಾಡಬಹುದು. ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಅದನ್ನ ನಾವು FPC ಅಂತ ಬರೀತೀವಿ. ಬೈ FPC ಟೋಟಲ್ ನಂಬರ್ ಆಫ್ ways of total number of 3-digit numbers is equal to 5 into 5 into 5. So it is equal to 125. So ಇದು ಡಿಜಿಟ್ಸ್ ರಿಪಿಟೇಷನ್ ಆಫ್ ಡಿಜಿಟ್ಸ್ ಅಲೌಡ್ ಇದ್ದಾಗ. ಒಂದು ವೇಳೆ ರಿಪಿಟೇಷನ್ ಆಫ್ ಡಿಜಿಟ್ಸ್ ನಾಟ್ ಅಲೌಡ್ ಅಂದಾಗ ಸೆಕೆಂಡ್ ಕ್ವಶನ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. Here also given digits are same 1, 2, 3, 4 and 5. Since repetition is not allowed, here ಓಕೆ, ಈಗ ಇದನ್ನ ಒನ್ಸ್ ಪ್ಲೇಸ್ ಅಂತ ಅನ್ಕೊಂಡ್ರೆ ಇದು ಟೆನ್ಸ್ ಪ್ಲೇಸ್, ಇದು ಹಂಡ್ರೆಡ್ಸ್ ಪ್ಲೇಸ್. ಒನ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ಡಿಫರೆಂಟ್ ವೇಸ್. ಸಿನ್ಸ್ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಅಂದ್ರೆ ಈ ಒನ್ಸ್ ಪ್ಲೇಸ್ ಅಲ್ಲಿ ಬರೆದಂತ ಡಿಜಿಟ್ ಟೆನ್ಸ್ ಪ್ಲೇಸ್ ಅಲ್ಲಿ ಅಥವಾ ಹಂಡ್ರೆಡ್ಸ್ ಪ್ಲೇಸ್ ಅಲ್ಲಿ ಮತ್ತೊಮ್ಮೆ ಬರೋ ಹಾಗಿಲ್ಲ.
ಹಾಗಾಗಿ ಯಾವ್ದಾದ್ರು ಒಂದು ಡಿಜಿಟ್ ನಾನು ಇಲ್ಲಿ ಬರ್ದಿದ್ದೀನಿ ಅಂತಂದ್ರೆ ಈಗ ನನ್ನ ಹತ್ರ ಉಳಿಯೋದು 4 ಡಿಜಿಟ್. ಸೊ ಟೆನ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ಡಿಫರೆಂಟ್ ವೇಸ್. ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಒಂದು ಡಿಜಿಟ್ ಬರ್ದಿದ್ವಿ, ಟೆನ್ಸ್ ಪ್ಲೇಸ್ ಅಲ್ಲಿ ಮತ್ತೊಂದು ಯಾವ್ದೋ ಒಂದು ಡಿಜಿಟ್ ಬರ್ದಿದ್ವಿ. ಸೊ ಈ ಹಂಡ್ರೆಡ್ಸ್ ಪ್ಲೇಸ್ ನ ಫಿಲ್ ಮಾಡಕ್ಕೆ ನನ್ನ ಹತ್ರ 3 ಡಿಜಿಟ್ಸ್ ಉಳಿದ್ವಿ. therefore ones place, tens place and hundreds place can be filled in 5, 4 and 3 different ways respectively. ಸೊ ಈ ರೀತಿ ನಾವೇನ್ ಮಾಡ್ಬೋದು ಅಂತಾರೆ ಫಿಲ್ ಮಾಡ್ಬೋದು. ಯಾಕೆ ಈ ರೀತಿ ಫಿಲ್ ಮಾಡ್ತಿದೀವಿ ಅಂತಂದ್ರೆ ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ನಾಟ್ ಅಲೋ. ಹಾಗಾಗಿ ಸೊ ಅದನ್ನ ಇಲ್ಲಿ ಬರೀತೀವಿ. ಒನ್ಸ್ ಪ್ಲೇಸ್ ಕ್ಯಾನ್ ಬಿ filled in 5 different ways. Similarly, since repetition is not allowed, ಇಲ್ಲಿ ಬರೆಯುವಾಗ repetition is not allowed. ಯಾಕಂದ್ರೆ 5 ಇರೋದು 4 ಯಾಕೆ ಮಾಡಿದ್ರಿ, 3 ಯಾಕೆ ಮಾಡಿದ್ರಿ ಅಂತ ಹೇಳಬೇಕು ಅಂದ್ರೆ ಅಲ್ಲಿ repetition not allowed ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಸಿನ್ಸ್ ನಾ ಈಗ ಏನ್ ಹೇಳ್ತಿದ್ದೀನಿ ಅದನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀಬೇಕು. ಸಿನ್ಸ್ repetition of digits is not allowed, tens and hundreds place can be filled in 4 and 3 different ways respectively. So ಬರ್ದ್ರೆ ಟೈಮ್ ಸುಮ್ಮನೆ ಕನ್ಸ್ಯೂಮ್ ಆಗುತ್ತೆ. ಹಾಗಾಗಿ by fundamental principle of counting, that is by FPC, total number of 3 digit numbers equals to 3 into 4 into 5. So it is equal to 5 4s are 20, 23s are 60. Therefore ಎಷ್ಟು 3 digit numbers ಇರುತ್ತೆ ಅಂತಂದ್ರೆ ವಿತ್ ರಿಪಿಟೇಷನ್ ಆದ್ರೆ 125 ಇರುತ್ತೆ, ವಿಥೌಟ್ ರಿಪಿಟೇಷನ್ ಆದ್ರೆ 60 ನಂಬರ್ಸ್ ಸಿಗುತ್ತೆ ನಮಗೆ ಅಂತ. ನೆಕ್ಸ್ಟ್ ಕ್ವೆಶ್ಚನ್, ಹೌ ಮೆನಿ 3 digit ಈವನ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 1, 2, 3, 4, 5, 6 ಇಫ್ ದ ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್? ಓಕೆ, ಸೊಲ್ಯೂಷನ್. ಓಕೆ, ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೆಂಟೆನ್ಸ್ ನೀವು ಆದ್ರೆ ಆಮೇಲೆ ಬರಿಬಹುದು, ನಾನು ಹೇಳ್ತೀನಿ ಅದನ್ನ ಅದೇ ರೀತಿನೇ ಬರೆದ್ರೆ ಸಾಕು. ಓಕೆ ಓಕೆ, ಇಲ್ಲಿ ಕೂಡ 3 ಡಿಜಿಟ್ ಅಂತ ಹೇಳಿರೋದ್ರಿಂದ ನಾನು 3 ವೇಕೆಂಟ್ ಬಾಕ್ಸಸ್ ನ ತಗೊಳ್ತೀನಿ. ಇಲ್ಲಿ ಇದು ಒನ್ಸ್ ಪ್ಲೇಸ್ ಗೆ ಫಿಕ್ಸ್ ಆಗಿರೋಂತ ಒಂದು ಬಾಕ್ಸ್ ಆಗಿರಲಿ, ಇದು ಟೆನ್ಸ್ ಪ್ಲೇಸ್, ಇದು ಹಂಡ್ರೆಡ್ಸ್ ಪ್ಲೇಸ್ ಆಗಿದೆ. ನನಗೆ ಇಲ್ಲಿ ಬರೀ 3 ಡಿಜಿಟ್ಸ್ ಅಷ್ಟೇ ಬೇಕಾಗಿಲ್ಲ, 3 ಡಿಜಿಟ್ ಈವನ್ ನಂಬರ್ಸ್ ಬೇಕಾಗಿಲ್ಲ. ನಮ್ಗೆ 3 ಡಿಜಿಟ್ ಈವನ್ ನಂಬರ್ಸ್ ಬೇಕು ಅಂತಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಯಾವ್ಯಾವ ಡಿಜಿಟ್ ಬರಬಹುದು ಅಂತಂದ್ರೆ 2 ಬರಬಹುದು, 4 ಬರಬಹುದು, ಇಲ್ಲಾಂದ್ರೆ 6 ಬರಬಹುದು. ಈ 3 ಡಿಜಿಟ್ಗಳು ಮಾತ್ರ ಒನ್ಸ್ ಪ್ಲೇಸ್ ಅಲ್ಲಿ ಬರಬಹುದು. ಅದು ಬಿಟ್ಟು 1, 3, 5 ಬಂತು ಅಂತಂದ್ರೆ ಈ ನಂಬರ್ ಆಡ್ ನಂಬರ್ ಆಗಿರ್ತದೆ. ಹಾಗಾಗಿ ಅಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಯಾವ್ಯಾವ ನಂಬರ್ ಬರಬಹುದು ಅಂದ್ರೆ 2 or 4 or 6. ಓಕೆ, ಗಿವನ್ ಡಿಜಿಟ್ಸ್ ಆರ್ 1, 2, 3, 4, 5 and 6. ಸೊ ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಫಿಲ್ ಮಾಡಬಹುದು ಅಂತಂದ್ರೆ 3 ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಯಾವ್ಯಾವ ಡಿಜಿಟ್ ಇಂದ ಫಿಲ್ ಮಾಡಬಹುದು? ಐದರ್ ಬೈ 2 or by 4 or by 6. ರಿಪಿಟೇಷನ್ ಅಲೌಡ್ ಇದೆ. ಸಿನ್ಸ್ ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್ ಅಂದ್ರೆ ಇಲ್ಲಿ ಬಂದಿರೋ ಡಿಜಿಟ್ ಮತ್ತೆ ಇಲ್ಲಿ ಬರಬಹುದು ಅಂತ. ಹಾಗಾಗಿ ಮತ್ತೆ ಆ ಡಿಜಿಟ್ ನಾವೇನ್ ಮಾಡಬಹುದು, ಅಲೋ ಮಾಡ್ತೀವಿ. ಸೊ ಅಗೇನ್ ಟೆನ್ಸ್ ಪ್ಲೇಸ್ ಎಷ್ಟು ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಫಿಲ್ ಮಾಡೋದು ಅಂತಂದ್ರೆ 1, 2, 3, 4, 5, 6 ಎಲ್ಲಾ ಡಿಜಿಟ್ ಗಳಿಂದಲೂ ಇದನ್ನ ಫಿಲ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಯಾವ್ದೋ 6 ನ ಇಲ್ಲಿ ಫಿಲ್ ಮಾಡಿದ್ವಿ ಅಂತ ಅನ್ಕೊಳ್ರಿ, ಮತ್ತೆ ಟೆನ್ಸ್ ಪ್ಲೇಸ್ ಅಲ್ಲಿ ಕೂಡ ನಾವು 6 ಬರ್ಬೋದು. 4 ಅನ್ನ ಫಿಲ್ ಮಾಡಿದ್ವಿ ಅಂತ ಅನ್ಕೊಳ್ರಿ, ಟೆನ್ಸ್ ಪ್ಲೇಸ್ ಅಲ್ಲಿ ಬರ್ಬೋದು, ಇನ್ನು ಹಂಡ್ರೆಡ್ಸ್ ಪ್ಲೇಸ್ ಅಲ್ಲಿ ಕೂಡ 4 ಬರ್ಬೋದು. ಹಾಗಾಗಿ ಯಾಕೆ ಅಂತಂದ್ರೆ ಡಿಜಿಟ್ಸ್ ರಿಪೀಟ್ ಆಗಬಹುದು ಅಂತ ಹೇಳಿರೋದ್ರಿಂದ. ಒಂದ್ ವೇಳೆ ರಿಪೀಟ್ ಆಗಬಾರ್ದು ಅಂತ ಹೇಳಿದ್ರೆ ಏನಾಗ್ತಿತ್ತು ಗೊತ್ತಾ? ಇದೇ ಕ್ವಶನ್ ನೋಡಿ, ಅದೊಂದು ಸ್ವಲ್ಪ ನಾನು ಹೇಳ್ಬಿಡ್ತೀನಿ. ಇದು ಒನ್ಸ್ ಪ್ಲೇಸ್, ಇದು ಟೆನ್ಸ್ ಪ್ಲೇಸ್, ಇದು ಹಂಡ್ರೆಡ್ಸ್ ಪ್ಲೇಸ್ ಆಗಿದ್ರೆ ಒನ್ಸ್ ಪ್ಲೇಸ್ ಅಲ್ಲಿ 3 ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಫಿಲ್ ಮಾಡ್ತೀವಿ. ಯಾವ್ದೋ ಒಂದು ನಂಬರ್ 2, 4, 6. ಸಪೋಸ್ ನಾನು 6 ನ ಇಲ್ಲಿ ಫಿಲ್ ಮಾಡಿದೆ ಅಂತ ಅನ್ಕೊಳ್ರಿ. ಈಗ ಟೆನ್ಸ್ ಪ್ಲೇಸ್ ಅನ್ನು ಫಿಲ್ ಮಾಡಕ್ಕೆ ಎಷ್ಟು ಪಾಸಿಬಲ್ ಆಪ್ಷನ್ಸ್ ಇತ್ತು ಗೊತ್ತಾ? ಪಾಸಿಬಿಲಿಟೀಸ್ 1, 2, 3, 4, 5 ಡಿಫ್ರೆಂಟ್ ಪಾಸಿಬಿಲಿಟೀಸ್ ಇತ್ತು. ಇಲ್ಲೊಂದು ಡಿಜಿಟ್ ಫಿಲ್ ಮಾಡಿದ್ಮೇಲೆ ಇಲ್ಲಿ 4 ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದಾಗಿತ್ತು. ಇದು ಯಾವಾಗ ಅಂತಂದ್ರೆ ರಿಪಿಟೇಷನ್ ನಾಟ್ ಅಲೌಡ್ ಅಂತ ಹೇಳಿದಾಗ. ಸಿನ್ಸ್ ರಿಪಿಟೇಷನ್ ಇಸ್ ಅಲೌಡ್, ವಿ ಕ್ಯಾನ್ ಫಿಲ್ ದ ಟೆನ್ಸ್ ಪ್ಲೇಸ್ ಅಂಡ್ ಹಂಡ್ರೆಡ್ಸ್ ಪ್ಲೇಸ್ ಬೈ 6 ಡಿಫ್ರೆಂಟ್ ವೇಸ್. ಸೊ ಇಲ್ಲೂ 6 ಎಲ್ಲಾ ಡಿಜಿಟ್ ಗಳನ್ನು ಬಳಸಬಹುದು, ಇಲ್ಲೂ ಕೂಡ ಎಲ್ಲಾ ಡಿಜಿಟ್ ಗಳನ್ನು ಕೂಡ ಬಳಸಬಹುದು. So by fundamental principle of counting, total number of 3 digit even numbers that can be formed from the digits 1, 2, 3, 4, 5, 6 is 6 into 6 into 3. 6 6 are 36, 36 into 3, 3 6 are 18, 3 3 are 9 plus 1 10. So 108 3 digit even numbers ಅನ್ನು ನಾವೇನ್ ಮಾಡಬಹುದು, ಫಾರ್ಮ್.
ಇದನ್ನ ನಾವೇನ್ ಮಾಡ್ಬೇಕು, ಈಗ ಡೀಟೇಲ್ ಆಗಿ ಬರೀಬೇಕು. ನಾ ಇಲ್ಲಿ ಸೆಂಟೆನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಬರೆದ್ರೆ ಸಾಕು, ಅದೇನೇ ಸೊಲ್ಯೂಷನ್ ಆಗಿದೆ. ಓಕೆ, ಯಾಕಂದ್ರೆ ಪ್ರತಿ ಸಾರಿ ಅದನ್ನ ಬರೆದ್ರೆ ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಒನ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 different ways. ಬ್ರಾಕೆಟ್ ಅಲ್ಲಿ ಬರೆಯಿರಿ, ಐದರ್ ವಿತ್ 2 or 4 or with 6. ಯಾವ 3 ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ಬರಿಬೇಕು, ಸಿನ್ಸ್ ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್, ಟೆನ್ಸ್ ಅಂಡ್ ಹಂಡ್ರೆಡ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 6 different ways. ಅಷ್ಟೇ, 6 different ways. ಲಾಸ್ಟ್ಗೆ, ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಟೋಟಲ್ ನಂಬರ್ ಆಫ್ 3-digit even numbers that can be formed from the digits 1, 2, 3, 4, 5, 6 is equal to ಅಂತ ಬರೆದು, ಸೊ ಲಾಸ್ಟ್ಗೆ ಏನ್ ಮಾಡಬೇಕು, 6 into 6 into 3 that is nothing but 108 ಅಂತ ಬರೀಬೇಕು. ಓಕೆ, ಸೊ ಇಲ್ಲೇ ನಾನು ಸೆಂಟೆನ್ಸ್ ಹೇಳಿದ್ದೀನಿ, ಅದನ್ನೇನೆ ಇಲ್ಲಿ ನೀವು ಸೊಲ್ಯೂಷನ್ ಅಂತ ಹೇಳಿ ಬರೆದ್ರೆ ಸಾಕು. ಸೊ ಆ ಎಲ್ಲ ಎಕ್ಸ್ಪ್ಲೇಷನ್ ನಾನು ಇಲ್ಲಿ ಹೇಳಿದ್ದೀನಿ. Next one, how many 4-letter code can be formed using the first 10 letters of the English alphabets if no letter can be repeated? Okay, solution, ಇಲ್ಲಿ ಎಷ್ಟು ಲೆಟರ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ, given first 10 letters of English alphabet. ಓಕೆ, ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು 4-letter code. 4-letter code ಅಂತಂದ್ರೆ 4 ವೇಕೆಂಟ್ ಬಾಕ್ಸಸ್ ತಗೋಬೇಕು. ಇದು ಒಂದು, ಓಕೆ, ಸೆಕೆಂಡ್ ವೇಕೆಂಟ್ ಬಾಕ್ಸ್, ಥರ್ಡ್ ವೇಕೆಂಟ್ ಬಾಕ್ಸ್, ಫೋರ್ತ್ ವೇಕೆಂಟ್ ಬಾಕ್ಸ್. ಓಕೆ, ಇದಕ್ಕೆ ನೇಮಿಂಗ್ ಮಾಡೋಣ. ಇದು ಫಸ್ಟ್ ವೇಕೆಂಟ್ ಬಾಕ್ಸ್, ಇದು ಸೆಕೆಂಡ್ ವೇಕೆಂಟ್ ಬಾಕ್ಸ್, ಇದು ಥರ್ಡ್ ವೇಕೆಂಟ್ ಬಾಕ್ಸ್, ಇದು ಫೋರ್ತ್ ವೇಕೆಂಟ್ ಬಾಕ್ಸ್. ಯಾವ್ದಾದ್ರು ಒಂದ್ ಕಡೆಯಿಂದ ನೀವು ಶುರು ಮಾಡ್ಬೋದು. 4-letter code ಅಂತ ಹೇಳ್ತಾರೆ. ಸೊ ಎಷ್ಟು ಲೆಟರ್ಸ್ ಇದೆ ನಮ್ಮ ಹತ್ರ ಅಂದ್ರೆ 10 letters ಇದೆ. ಮತ್ತೆ ಇಲ್ಲಿ ನೋ ಲೆಟರ್ ಕ್ಯಾನ್ ಬಿ ರಿಪೀಟೆಡ್ ಅಂದ್ರೆ ರಿಪಿಟೇಷನ್ ಆಫ್ ದ ಲೆಟರ್ಸ್ ಈಸ್ ನಾಟ್ ಅಲೌಡ್. ಈಗ ಫಸ್ಟ್ ವೇಕೆಂಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 10 different ways. 10 ಲೆಟರ್ ಅಲ್ಲಿ ಯಾವ್ದಾದ್ರು ಒಂದು ಲೆಟರ್ ತಗೊಂಡು ಇಲ್ಲಿ ಹಾಕ್ಬೋದು. ಎ ಇಂದ ಎ ಇಂದ ಜೆ ವರೆಗೂ ಇಲ್ಲಿ ಲೆಟರ್ಸ್ ಕೊಟ್ಟಿರೋದು, ಯಾಕಂದ್ರೆ ಫಸ್ಟ್ 10 letters ಅಂತ ಹೇಳಿದ್ರು, ABCDEFGHIJ. ಇಲ್ಲಿ ಫಸ್ಟ್ ವೇಕೆಂಟ್ ಬಾಕ್ಸ್ ಅನ್ನ ಎ ಇಂದ ಜೆ ವರೆಗೆ ಯಾವ್ದಾದ್ರು ಒಂದು ಲೆಟರ್ ಇಂದ ನಾವೇನ್ ಮಾಡಬಹುದು, ಫಿಲ್ ಮಾಡಬಹುದು. ಇಮ್ಯಾಜಿನ್ ನಾನು ಇಲ್ಲಿ ಎ ಫಿಲ್ ಮಾಡಿದೆ ಅಂತ, ಇಲ್ಲಿ ರಿಪೀಟ್ ಆಗಬಾರ್ದು ಅಂತಂದ್ರೆ ಈ ಫಸ್ಟ್ ವೇಕೆಂಟ್ ಬಾಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಲೆಟರ್ ಹೋಯ್ತು ಅಂದ್ರೆ ಅದು ಬೇರೆ ಯಾವುದೇ ವೇಕೆಂಟ್ ಬಾಕ್ಸ್ ಅಲ್ಲಿ ಬರಲ್ಲ. ಹಾಗಾಗಿ ಸೆಕೆಂಡ್ ವೇಕೆಂಟ್ ಬಾಕ್ಸ್ ನ ಫಿಲ್ ಮಾಡಕ್ಕೆ ಈಗ ನಮ್ಮ ಹತ್ರ ಇರೋದು ಎಷ್ಟು ಲೆಟರ್ಸ್ ಅಂತಂದ್ರೆ ವಿ ಹ್ಯಾವ್ 9 letters. ಮತ್ತೆ ಲೆಟರ್ಸ್ ಗಳು ರಿಪೀಟ್ ಆಗಬಾರ್ದು ಅಂತ ಹೇಳಿರೋದ್ರಿಂದ ಫಸ್ಟ್ ವೇಕೆಂಟ್ ಬಾಕ್ಸ್ ಅಲ್ಲಿ ಒಂದು ಲೆಟರ್ ಹೋಗಿದೆ, ಸೆಕೆಂಡ್ ವೇಕೆಂಟ್ ಬಾಕ್ಸ್ ಅಲ್ಲಿ ಇನ್ನೊಂದು ಲೆಟರ್ ಹೋಗಿದೆ. ಸೊ ಈಗ ನಮ್ಮ ಹತ್ರ ಉಳಿದಿರೋದು 8 letters. ಸಿಮಿಲರ್ಲಿ ಫೋರ್ತ್ ವೇಕೆಂಟ್ ಬಾಕ್ಸ್ ನ ಫಿಲ್ ಮಾಡಕ್ಕೆ ನಮ್ಮ ಹತ್ರ ಉಳಿದಿರೋದು 7 letters. So by fundamental principle of counting, total number of ways of filling all these 4 vacant boxes is equal to 7 into 8 into 9 into 10. So it is equal to 9 8s are 72, 72 into 7, 7 2s are 14, carry 1, 7 7s are 49 plus 1 50. So ಇಲ್ಲಿ 10 ಇರೋದ್ರಿಂದ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 5040 ಅಂತ ಬರುತ್ತೆ. ಈಗ ಈ ಎಕ್ಸ್ಪ್ಲನೇಷನ್ ನ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀಬೇಕು. ಓಕೆ, ಫಸ್ಟ್ ವೇಕೆಂಟ್ ಬಾಕ್ಸ್ ಈಗ ಹೇಳ್ತೀನಿ, ಫಸ್ಟ್ ವೇಕೆಂಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 10 different ways. ಎರಡನೇದು ಬರೆಯೋಕೆ ಮುಂಚೆ ನಾವೇನ್ ಮಾಡ್ಬೇಕು ಅಂದ್ರೆ ರಿಪಿಟೇಷನ್ ಅಲೌಡ್ ಅಥವಾ ನಾಟ್ ಅಲೌಡ್ ಅದನ್ನ ಮೆನ್ಷನ್ ಮಾಡಬೇಕು. ಸಿನ್ಸ್ ಲೆಟರ್ಸ್ ಸಿನ್ಸ್ ರಿಪಿಟೇಷನ್ ಆಫ್ ಲೆಟರ್ಸ್ ಈಸ್ ನಾಟ್ ಅಲೌಡ್, ಸಿನ್ಸ್ ರಿಪಿಟೇಷನ್ ಆಫ್ ಆಲ್ಫಾಬೆಟ್ಸ್ ಅಥವಾ letters is not allowed, second, third and fourth vacant boxes can be filled in 9, 8, 7 different ways respectively ಅಂತ ಬರೀಬೇಕು. ಆಮೇಲೆ ಲಾಸ್ಟ್ ಗೆ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಟೋಟಲ್ ನಂಬರ್ ಆಫ್ 4-letter code that can be formed using first 10 letters of English alphabet is equal to 7 into 8 into 9 into 10 and it is equal to ella multiply madidre we get 5040. So this is the solution.
Next question. How many 5-digit telephone numbers can be constructed using the digits 0 to 9 if each digit starts with 67? So ಪ್ರತಿ ಒಂದು ನಂಬರ್ 67 ಇಂದ ಸ್ಟಾರ್ಟ್ ಆಗುತ್ತೆ and no digit appears more than once. Okay, right. ಈಗ ನಮ್ಮ ಹತ್ರ ಇರೋದು 10 digits given digits. ಯಾವ್ಯಾವ ಡಿಜಿಟ್ ಕೊಟ್ಟಿದ್ದಾರೆ? 0 to 9. ಸೊ 0 1 2 3 4 5 6 7 8 9. ಓಕೆ, ಸೊ 10 ಡಿಜಿಟ್ಸ್ ಇದೆ. ಎಷ್ಟು ಡಿಜಿಟ್ ಟೆಲಿಫೋನ್ ನಂಬರ್ ಮಾಡ್ಬೇಕು ನಾವು? 5 ಡಿಜಿಟ್ ಟೆಲಿಫೋನ್ ನಂಬರ್ ಮಾಡ್ಬೇಕು. ಸೊ 5 ವೇಕೆಂಟ್ ಬಾಕ್ಸಸ್ ನ ತಗೊಳ್ಳೋಣ. ಓಕೆ, ರೈಟ್. 1 2 3 4 5. ಓಕೆ, 5 ವೇಕೆಂಟ್ ಬಾಕ್ಸಸ್ ತಗೊಂಡಿ. ಈ ಇಷ್ಟು ಸೇರಿ ಒಂದು ನಂಬರ್ ಇದೆ. ಪ್ರತಿ ನಂಬರ್ 67 ಅನ್ನೋ ಒಂದು ಎರಡು ನಂಬರ್ಗಳಿಂದ ಸ್ಟಾರ್ಟ್ ಆಗ್ತದೆ. ಈಚ್ ನಂಬರ್ ಸ್ಟಾರ್ಟ್ಸ್ ವಿತ್ 6 7. ಸೊ ಇಲ್ಲಿ ಸ್ಟಾರ್ಟಿಂಗ್ ಎಷ್ಟಿರ್ತದೆ? 6 ಇರುತ್ತೆ. ನೆಕ್ಸ್ಟ್ ಡಿಜಿಟ್ 7 ಆಗಿರುತ್ತೆ. ಅಂದ್ರೆ ಪ್ರತಿ ನಂಬರ್ ಈ ರೀತಿ ಸ್ಟಾರ್ಟ್ ಆಗ್ತದೆ. 6 7. ಇಲ್ಲಿ ಬೇರೆ ಬೇರೆ ನಂಬರ್ಸ್ ಬರ್ತವೆ. 6 7 ಇಲ್ಲಿ ಬೇರೆ ಬೇರೆ ನಂಬರ್ಸ್. ಫಾರ್ ಎಕ್ಸಾಂಪಲ್ 1 2 5 4 ಈ ರೀತಿ 3 ಡಿಜಿಟ್ ಬರೋದು 1 2 5 2 0 8 6 7 5 3 1 ಈ ರೀತಿ 6 7 ಅಂತೂ ಸ್ಟಾರ್ಟಿಂಗ್ ಇದೇ ಇರುತ್ತೆ ಅಂತ. ಹಾಗಾಗಿ ಸ್ಟಾರ್ಟಿಂಗ್ ಎರಡು ಬಾಕ್ಸ್ಗಳಲ್ಲಿ 6 ಮತ್ತು 7 ಅನ್ನ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಅಂದ್ರೆ ಈ ಫಸ್ಟ್ ವೇಕೆಂಟ್ ಬಾಕ್ಸ್ ಅಲ್ಲಿ 6 ನ ಮಾತ್ರ ಫಿಲ್ ಮಾಡಕ್ಕಾಗೋದು, ಬೇರೆ ಯಾವುದೇ ನಂಬರ್ನ ಫಿಲ್ ಮಾಡಬಾರ್ದು. 6 ಡಿಫರೆಂಟ್ ವೇಸ್ ಅಲ್ಲ. ಬೇಕಿದ್ರೆ ಓಲ್ಡ್ ಕ್ವಶನ್ಸ್ ನೋಡ್ರಿ, ನಾನು ಎಷ್ಟು ಡಿಫರೆಂಟ್ ವೇಸ್ ಅಂತ ಬರಿಬೇಕಾದ್ರೆ ಬಾಕ್ಸ್ ಒಳಗಡೆ ಬರ್ದಿಲ್ಲ, ಹೊರಗಡೆ ಬರ್ದಿದ್ದೀನಿ ನೋಡಿ. ಈ ಹೊರಗಡೆ ಬರೆದ್ರೆ ಅರ್ಥ ಇಷ್ಟು ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು ಅಂತ. ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಬೇರೆ ಬೇರೆ ನಂಬರ್ಗಳು ಬರ್ಬೋದು, 2 ಬರ್ಬೋದು, 4 ಬರ್ಬೋದು, ಅಥವಾ 6 ಬರ್ಬೋದು ಅನ್ನೋ ಅರ್ಥ. ಆದ್ರೆ ಬಾಕ್ಸ್ ಒಳಗಡೆ ಬರ್ದಿದ್ದೀನಲ್ಲ, ಇದರ ಅರ್ಥ ಏನು ಅಂತಂದ್ರೆ ಈ ಫಸ್ಟ್ ಪ್ಲೇಸ್ ಅಲ್ಲಿ 6 ಬರಬೇಕು ಅಂತ. 6 ಡಿಫರೆಂಟ್ ವೇಸ್ ಅಲ್ಲ, 6 ಬರಬೇಕು. ಸೆಕೆಂಡ್ ಪ್ಲೇಸ್ ಅಲ್ಲಿ 7 ಬರಬೇಕು ಅಂತ ಇದರ ಅರ್ಥ. ಹಾಗಾಗಿ ಇವುಗಳನ್ನ ಒಳಗಡೆ ಬರ್ತೀವಿ. ಹಾಗಾದ್ರೆ ಆಮೇಲೆ ಅದ್ರ ಜೊತೆಗೆ ನೋಡಿ, ನೋ ಡಿಜಿಟ್ ಅಪಿಯರ್ಸ್ ಮೋರ್ ದ್ಯಾನ್ ಒನ್ಸ್, ಅಂದ್ರೆ ರಿಪಿಟೇಷನ್ ಆಫ್ ದ ನಂಬರ್ ಈಸ್ ನಾಟ್ ಅಲೌಡ್ ಅಂತ. ಅಂದ್ರೆ 6 ಮತ್ತು 7 ಇಲ್ಲಿ ಬಂದಿದೆ ಅಂತಂದ್ರೆ ಆ 6 ಮತ್ತು 7 ಗಳು ಈ 3 ವೇಕೆಂಟ್ ಬಾಕ್ಸ್ ಗಳಲ್ಲಿ ಮತ್ತೊಮ್ಮೆ ಬರಲ್ಲ. ಹಾಗಾಗಿ ಈ ಎರಡು ನಂಬರ್ ಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಫಿಲ್ ಮಾಡುವಾಗ ಅವುಗಳನ್ನ ಬಿಡಬೇಕು, ಇಗ್ನೋರ್ ಮಾಡಬೇಕು. ಸೊ ಈ 3 ವೇಕೆಂಟ್ ಬಾಕ್ಸ್ ಗಳನ್ನ ಫಿಲ್ ಮಾಡಕ್ಕೆ ಈಗ ನಮ್ಮ ಹತ್ರ ಇರೋದು ಎಷ್ಟು ನಂಬರ್ಸ್ ಅಂತಂದ್ರೆ, ಅಥವಾ ಎಷ್ಟು ಡಿಜಿಟ್ಸ್ ಅಂದ್ರೆ 1 2 3 4 5 6 7 8. ಸೊ ಈ ವೇಕೆಂಟ್ ಬಾಕ್ಸ್ ಅನ್ನ ನಾವು 8 ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಅದೇ ರೀತಿ ಈ ವೇಕೆಂಟ್ ಬಾಕ್ಸ್ ಅನ್ನ 7 ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಯಾಕಂದ್ರೆ ರಿಪೀಟ್ ಆಗಬಾರ್ದು. ಯಾವುದೋ ಒಂದು ಡಿಜಿಟ್ ನ ಇಲ್ಲಿ ಫಿಲ್ ಮಾಡಿಬಿಟ್ರೆ ಮತ್ತೊಂದು ಕಡಿಮೆ ಆಗ್ತದೆ, ಇಲ್ಲೊಂದು ಫಿಲ್ ಮಾಡಿದ್ರೆ ಮತ್ತೊಂದು ಕಡಿಮೆ ಆಗುತ್ತೆ. ಸೊ ಲಾಸ್ಟ್ ಬಾಕ್ಸ್ ಅನ್ನು ಎಷ್ಟು ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು ಅಂದ್ರೆ 6 ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಹಾಗಾಗಿ ಈ ಫಸ್ಟ್, ಸೆಕೆಂಡ್, ಇದು ಥರ್ಡ್, ಫೋರ್ತ್, ಫಿಫ್ತ್ ವೇಕೆಂಟ್ ಬಾಕ್ಸ್. ಓಕೆ, ರೈಟ್. ಇದನ್ನ ನಾವೇನ್ ಮಾಡ್ಬೇಕು ಈಗ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಬರೀ ಇಷ್ಟಕ್ಕೆ ಮಾತ್ರ ಅಪ್ಲೈ ಮಾಡ್ಬೇಕು. ಯಾಕಂದ್ರೆ 6 ಮತ್ತು 7 ಫಿಕ್ಸ್ ಅವು ಡಿಜಿಟ್ಗಳು. ಇಲ್ಲ ನಾನು ತೋರಿಸಲೇಬೇಕು ಅಂತಂದ್ರೆ ಈ ಸೆಕೆಂಡ್ ವೇಕೆಂಟ್ ಬಾಕ್ಸ್ ನ 1 ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಯಾವ ನಂಬರ್ ಅದು? 7 ಅಂತ. ಫಸ್ಟ್ ವೇಕೆಂಟ್ ಬಾಕ್ಸ್ ನ ಅದನ್ನು ಒಂದೇ ಒಂದು ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಅದು ಯಾವ ನಂಬರ್ ಇಂದ ಫಿಲ್ ಮಾಡಬೇಕು? 6 ಇಂದ. ಹಾಗಾಗಿ ಇವೆರಡನ್ನ ನಾವು ಬರೆದು ತೋರಿಸಲ್ಲ, ಅವೆರಡು ನಮಗೆ ಅನವಶ್ಯಕ. ಅವುಗಳನ್ನ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಅಂತ, ಅವುಗಳನ್ನ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. 6 ಮತ್ತು 7 ಫಸ್ಟ್ ಮತ್ತು ಸೆಕೆಂಡ್ ಬಾಕ್ಸ್ ಅಲ್ಲಿ ಫಿಕ್ಸ್. ಓಕೆ, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ನ ಬರೀ ಈ ನಂಬರ್ ಗಳಿಗೆ ಮಾತ್ರ ನಾವು ಅಪ್ಲೈ ಮಾಡ್ತೀವಿ. ಸೊ 8 into 7 into 6, 8 7s are 56 into 6, 6 6s are 36, carry 3, 6 5s are 30 plus 3 33. Therefore total numbers ಎಷ್ಟು ಬರುತ್ತೆ ಅಂದ್ರೆ 336 ಟೆಲಿಫೋನ್ ನಂಬರ್ಸ್ ಬರುತ್ತೆ. ಓಕೆ, ಸೊ ಇದನ್ನ ಇಲ್ಲಿ ನಾವೇನ್ ಮಾಡ್ಬೇಕು, ಈಗ ಎಕ್ಸ್ಪ್ಲೇನ್ ಮಾಡ್ಬೇಕು. First vacant box is fixed for the digit 6. Similarly,
second vacant box is fixed for the digit 7. Now we have ಎರಡು ಡಿಜಿಟ್ಗಳು ಫಿಕ್ಸ್ ಆಗಿಬಿಟ್ಟಿದೆ. ಸೊ ವಿ ಹ್ಯಾವ್ ಎಷ್ಟು ಡಿಜಿಟ್ಸ್ಗಳಿದೆ ನಮ್ಮ ಹತ್ರ ಈಗ ಅಂತಂದ್ರೆ 8 ಡಿಜಿಟ್ಸ್. ದಟ್ ಈಸ್ ಯಾವ್ಯಾವುದು ಅಂತ ಬೇಕಿದ್ರೆ ಬರೀರಿ. 0 1 2 3 4 5 8 and 9 ಇಷ್ಟು ಡಿಜಿಟ್ಗಳು ಮಾತ್ರ ಇದೆ. ಈಗ ಸಿನ್ಸ್ ರಿಪಿಟೇಷನ್ ಆಫ್ ಡಿಜಿಟ್ಸ್ ಈಸ್ ನಾಟ್ ಅಲೌಡ್, ಯಾಕಂದ್ರೆ ನೋ ಡಿಜಿಟ್ ಅಪಿಯರ್ಸ್ ಮೋರ್ ದ್ಯಾನ್ ಒನ್ಸ್, ಮತ್ತೊಮ್ಮೆ ಬರಬಾರ್ದು. ಸೊ ಇಲ್ಲಿ ಬರೀಬೇಕು ಸಿನ್ಸ್ ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಈಸ್ ನಾಟ್ ಅಲೌಡ್. ಆಲ್ರೆಡಿ 2 ಡಿಜಿಟ್ಗಳನ್ನು ತಗೊಂಡಿರೋದ್ರಿಂದ ಆ 2 ಡಿಜಿಟ್ಗಳನ್ನು ಬಿಟ್ಟು ಬರ್ದಿದ್ದೀವಿ. ಸಿನ್ಸ್ ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಈಸ್ ನಾಟ್ ಅಲೌಡ್, third vacant box can be filled in 8 different ways. Similarly, fourth and fifth vacant box can be filled in 7 and 6 different ways respectively. Finally, by fundamental principle of counting, total number of 5-digit telephone numbers that can be constructed using the digits 0 to 9 if each number starts with 67 is equal to 8 into 7 into 6, that is equal to 336. ಸೊ ಈ ರೀತಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಎಕ್ಸ್ಪ್ಲನೇಷನ್ ಅನ್ನ ಬರೀತೀವಿ. ಓಕೆ, ಸೊ ಎಲ್ಲ ಎಕ್ಸ್ಪ್ಲನೇಷನ್ ಗೆ ಮೇನ್ ಏನಂತಂದ್ರೆ ಈ ಡಯಾಗ್ರಾಮ್. ಈ ಎಕ್ಸ್ಪ್ಲನೇಷನ್ ಸ್ವಲ್ಪ ವೇರಿ ಆಗ್ಬಹುದು, ಎಕ್ಸ್ಪ್ಲನೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಬರೀಬಹುದು, ಏನು ತೊಂದರೆ ಇಲ್ಲ, ಬಟ್ ಕಾನ್ಸೆಪ್ಟ್ ಇದೆ. ಓಕೆ, ನೆಕ್ಸ್ಟ್ ಒನ್, ಎ ಕಾಯಿನ್ ಈಸ್ ಟಾಸ್ಡ್ 3 times and the outcomes are recorded. How many possible outcomes are there? ಸೊ 3 ಸಾರಿ ಟಾಸ್ ಮಾಡ್ತಾರೆ, ಕಾಯಿನ್ ನ ಟಾಸ್ ಮಾಡ್ತಾರೆ. ಹಾಗಾಗಿ 3 ಸಾರಿಗೆ 3 ವೇಕೆಂಟ್ ಬಾಕ್ಸ್ ನ ತಗೊಳ್ತೀವಿ. ಇದು ಫಸ್ಟ್ ಸಾರಿಗೆ, ಇದು ಸೆಕೆಂಡ್ ಸಾರಿಗೆ, ಇದು ಥರ್ಡ್ ಸಾರಿ ಟಾಸ್ ಮಾಡೋಕೆ. ಓಕೆ, ಸೊ ಇದು ಫಸ್ಟ್ ಟಾಸ್, ಇದು ಸೆಕೆಂಡ್ ಟಾಸ್, ಇದು ಥರ್ಡ್ ಟಾಸ್. ಫಸ್ಟ್ ಸಾರಿ ಟಾಸ್ ಮಾಡಿದಾಗ ಕಾಯಿನ್ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ನ ಕೊಡಬಹುದು ಅಂತಂದ್ರೆ ಇಟ್ ಕ್ಯಾನ್ ಗಿವ್ 2 ಪಾಸಿಬಲ್ ಔಟ್ಕಮ್ಸ್, ಐದರ್ ಹೆಡ್ ಆರ್ ಟೈಲ್. ಸೊ 2 ಪಾಸಿಬಲ್ ಔಟ್ಕಮ್ಸ್. ಅದೇ ರೀತಿ ಮತ್ತೊಮ್ಮೆ ತಗೊಂಡ್ರಿ, ಮತ್ತೊಮ್ಮೆ ಟಾಸ್ ಮಾಡ್ರಿ, ಮತ್ತೊಮ್ಮೆ 2 ಪಾಸಿಬಲ್ ಔಟ್ಕಮ್ಸ್ ಕೊಡ್ತದೆ, ಐದರ್ ಹೆಡ್ ಆರ್ ಟೈಲ್. ಸಿಮಿಲರ್ಲಿ 3ನೇ ಸಾರಿ ಟಾಸ್ ಮಾಡಿದಾಗಲೂ ಕೂಡ ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಕೊಡುತ್ತೆ, ಐದರ್ ಹೆಡ್ ಆರ್ ಟೈಲ್. ದೇರ್ಫೋರ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಆರ್ 2 into 2 into 2, that is equal to 2 to the 4, 4 to the 8. ಸೊ ಅದನ್ನೇ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊಲ್ಯೂಷನ್: in the first toss, the possible outcomes are are 2, that is either head or tail. Similarly, in the second and third toss also, the possible outcomes are 2. Therefore, by fundamental principle of counting, total number of possible outcomes is equal to 2 into 2 into 2, that is equal to 8. So, ಎಷ್ಟು ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ ಅಂತಂದ್ರೆ 8 ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ. ಈ 8 ಅನ್ನೋದು ವೆರಿಫೈ ಮಾಡಬಹುದಾದಂತ ಒಂದು ಸಣ್ಣ ನಂಬರ್ ಆಗಿರೋದ್ರಿಂದ ಆ ಪಾಸಿಬಲ್ ಔಟ್ಕಮ್ಸ್ ಅನ್ನ ಇಲ್ಲಿ ಬರೀಬಹುದು. ಓಕೆ, ಒಂದ್ಸಾರಿ ಬರೆದು ನಿಮ್ಗೆ ತೋರಿಸ್ತೀನಿ. ಏನೇನು ಪಾಸಿಬಲ್ ಔಟ್ಕಮ್ಸ್ ಬರ್ಬೋದು ಅಂದ್ರೆ ಹೆಡ್ ಬರ್ಬೋದು, ಅಥವಾ ಹೆಡ್ ಟೈಲ್ ಬರ್ಬೋದು, ಅಥವಾ ಹೆಡ್ ಟೈಲ್ ಹೆಡ್ ಬರ್ಬೋದು, ಅಥವಾ ಟೈಲ್ ಹೆಡ್ ಬರ್ಬೋದು, ಅಥವಾ ಟೈಲ್ ಹೆಡ್ ಟೈಲ್ ಬರ್ಬೋದು, ಅಥವಾ ಟೈಲ್ ಹೆಡ್ ಬರ್ಬೋದು, ಅಥವಾ ಟೈಲ್ ಬರ್ಬೋದು. ಮತ್ತೇನಾದ್ರು 1 2 3 4 5 6 7. ಸೊ ಇನ್ನೊಂದು ಯಾವುದು ಅಂತಂದ್ರೆ ಹೆಡ್ ಟೈಲ್ ಟೈಲ್. ಇದೊಂದು ಪಾಸಿಬಿಲಿಟಿ, ಹೆಡ್ ಟೈಲ್. ಸೊ ಈ ರೀತಿ 8 ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ. ನೋಡಿ, ಫಸ್ಟ್ ಸಾರಿ ಟಾಸ್ ಮಾಡಿದಾಗ ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು, 2ನೇ ಸಾರಿನೂ ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು, 3ನೇ ಸಾರಿನೂ ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು. ಸೊ ಒಂದು ಸಾರಿ ಅಂತಂದ್ರೆ ಈ ಔಟ್ಕಮ್ ಅನ್ನು ಅವ್ರು ನೋಟ್ ಮಾಡ್ಕೊಳ್ಳೋದು, ರೆಕಾರ್ಡ್ ಮಾಡ್ಕೊಳ್ಳೋದು ಇದು. ಸೊ ಒಂದ್ ಸಾರಿ ಟಾಸ್ ಮಾಡಿದ್ರೆ ಹೆಡ್ ಬಂತಪ್ಪ, ಇದನ್ನ ರೆಕಾರ್ಡ್ ಮಾಡ್ಕೊಂತಾರೆ. 2ನೇ ಸಾರಿ ಇನ್ನೊಮ್ಮೆ ಯಾವಾಗಲೂ ಒಮ್ಮೆ ಇದು ಬರ್ಬೋದು, ಅಂದ್ರೆ ಮತ್ತೊಮ್ಮೆ ಇದು ಬಂತು ಅಂತಂದ್ರೆ ಇದನ್ನ ಮತ್ತೊಮ್ಮೆ ಬರ್ಕೊಳ್ಳಲ್ಲ. ಸೊ ಈ ಪಾಸಿಬಲ್ ಔಟ್ಕಮ್ ಬರುತ್ತದೆ ಅಂತ
ನೆಕ್ಸ್ಟ್ ಇನ್ನೊಮ್ಮೆ ಇದು ಈ ರೀತಿ ಒಟ್ಟು ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಬರುತ್ತೆ ಅಂದ್ರೆ ದೇರ್ ಆರ್ 8 ಪಾಸಿಬಲ್ ಔಟ್ಕಮ್ಸ್.